ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯ ಹೋರಾಟ ಇಂದು ನಿನ್ನೆದಲ್ಲ, ಸುಮಾರು ದಶಕಗಳ ಕಾಲ ಹೋರಾಟವನ್ನ ಮಾಡ್ಕೊಂತ ಬಂದಿದ್ದಾರೆ. ಮೊದಲನೇದಾಗಿ ಆ ಹೋರಾಟಗಾರರಿಗೆ, ಪಕ್ಷಾತೀತವಾಗಿ ಹೋರಾಟ ಮಾಡಿದಂತ ಎಲ್ಲರಿಗೂ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಇದು ಯಾವಾಗ್ಲೂ ಆಗ್ಬೇಕಾಗಿತ್ತು. ಇದು ಮೀನಾಮೇಷ ಎನಿಸ್ಕೊಂತ ಬಂದಾಗ ಪಾಲಿಕೆ ಹೋರಾಟಗಾರರು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವ್ರ ಕಡೆ ಬಂದ್ರು. ವಿನಯ್ ಕುಲಕರ್ಣಿ ಅವರು ಸ್ವತಃ ಅವ್ರನ್ನ ಕರೆದುಕೊಂಡು ಹೋಗಿ ಅದನ್ನ DMCಯಲ್ಲಿ ಆ ಅಧಿವೇಶನದಲ್ಲಿ ಕೂಡ ಆ ಪ್ರಶ್ನೆಯನ್ನ ಮಾಡಿ ಅದನ್ನ ರಾಜ್ಯಪಾಲರ ಅಂಕಿತಕ್ಕೆ ನೋಟಿಫಿಕೇಶನ್ ಕೂಡ ಆಯ್ತು. ನೋಟಿಫಿಕೇಶನ್ ಆದ್ಮೇಲೆ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಲಾಯಿತು. ಆದ್ರೆ ಯಾವಾಗ ಪಾಲಿಕೆಯ ಕೊನೆ ಹಂತದ ಅಂಕಿತಕ್ಕೆ ಏನು ರಾಜ್ಯಪಾಲರ ಕಡೆ ಹೋತು, ಬಿಜೆಪಿಯ ಘಟಾನುಘಟಿಗಳಾದಂತ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಅರವಿಂದ್ ಬೆಲ್ಲದವರು ಇರ್ಬೋದು, ಎಲ್ಲಿ ಇವರಿಗೆ ಕ್ರೆಡಿಟ್ ಸಿಗ್ತದೆ ಅನ್ನುವಂತ ದುರುದ್ದೇಶವನ್ನು ಇಟ್ಟುಕೊಂಡು ಅದನ್ನ ತಡೆಯುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಮೊದಲು ನೋಟಿಫಿಕೇಶನ್ ಆದಾಗ ಇದೇ ಪ್ರಹ್ಲಾದ್ ಜೋಶಿ ಅವರು, ಇದೇ ಅರವಿಂದ್ ಬೆಲ್ಲದವರು ಧಾರವಾಡದ ತುಂಬೆಲ್ಲ ಬ್ಯಾನರ್ ಗಳನ್ನ ಅಳವಡಿಸಿಕೊಂಡು ಪಾಲಿಕೆಯನ್ನ ತಂದದ್ದು ನಾವು ಅಂತ ಘಂಟಾಘೋಷವಾಗಿ ಕೂತ್ಕೊಂಡ್ರು. ಅವಾಗ ನಾವು ಪ್ರಶ್ನೆಯನ್ನು ಮಾಡಿದ್ವಿ, ಅಭಿನಂದನೆಯನ್ನು ಸಲ್ಲಿಸಿದ್ವಿ. ಆದ್ರೆ ಯಾವಾಗ ಫೈನಲ್ ನೋಟಿಫಿಕೇಶನ್ ಆಗ್ಲಿಕ್ಕೆ ಬಂತು, ಅವಾಗ ಇವರ ಒಂದು ನಿಜವಾದ ಆಟ ಬಯಲಾಯ್ತಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿಯ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರನ್ನ ಕರೀತಾರ, ನೀವು ಇದನ್ನು ವಿರೋಧ ಮಾಡ್ರಿ ಅಂತಾರೆ. ಯಾಕಂದ್ರೆ ಯಾವಾಗ ರಾಜ್ಯಪಾಲರ ಅಂಕಿತಕ್ಕ ಅಧಿವೇಶನಕ್ಕೆ ಹೋಗಿತ್ತು, ಅವಾಗ ಮಹಾನಗರ ಪಾಲಿಕೆಯಲ್ಲಿ ಎಲ್ಲರೂ ಒಮ್ಮತದಿಂದ ನಿರ್ಣಯವನ್ನು ಮಾಡಿ ಕಳಿಸಿದ್ರು. ಆದ್ರೆ ಮತ್ತೊಂದು ಮೊನ್ನೆ ಠರಾವನ್ನ ಪಾಸ್ ಮಾಡಿ ಅದನ್ನ ಮಾಡಬಾರ್ದು ಅಂತ ಹೇಳ್ತಾರ. ಅಂದ್ರೆ ಧಾರವಾಡ ಜನತೆಗೆ ಮಾಡುವಂತ ಮೋಸ ಇದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಮಹಾನಗರ ಪಾಲಿಕೆಯ ಬಿಜೆಪಿ ಸದಸ್ಯರಿಗೆ ನಾನು ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮನ್ನ ಇವತ್ತು ಪಾಲಿಕೆ ಸದಸ್ಯರನ್ನಾಗಿ ಮಾಡಿದ್ದು ಪ್ರಹ್ಲಾದ್ ಜೋಶಿ ಅವರು, ಅರವಿಂದ್ ಬೆಲ್ಲದವರಲ್ಲ. ನಿಮ್ಮನ್ನ ಮಹಾನಗರ ಪಾಲಿಕೆ ಸದಸ್ಯರನ್ನಾಗಿ ಮಾಡಿದ್ದು ಇದೇ ಧಾರವಾಡದ ಜನತೆ. ಆ ಧಾರವಾಡ ಜನತೆಗೆ ಒಂದು ಮೋಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಧಾರವಾಡಕ್ಕೆ ಅನ್ಯಾಯ ಮಾಡಿದ್ರೆ ಅದು ಹೆತ್ತು ತಾಯಿಗೆ ಅನ್ಯಾಯ ಮಾಡಿದಂತ ಒಂದು ಮಾತಂತ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ದಯವಿಟ್ಟು ಪಕ್ಷಾತೀತವಾಗಿ ಹೋರಾಟ ಇದು ಯಾರದೇ ಒಬ್ಬ ವೈಯಕ್ತಿಕ ಹೋರಾಟ ಅಲ್ಲ, ಧಾರವಾಡದ ಆಸ್ಮಿತೆಯ ಪ್ರಶ್ನೆ ಇದು. ಅದಕ್ಕೆ ತಾವು ಕೂಡ ಇದರಲ್ಲಿ ಭಾಗವಹಿಸ್ರಿ. ಬಿಜೆಪಿಯವರು ಏನು ಆಟ ಆಡ್ತಾ ಇದ್ದೀರಿ, ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಬೆಲ್ಲದವರು ಇರ್ಬೋದು, ತಾವೆಲ್ಲ ತಿಳಿದವರಿದ್ದೀರಿ. ಧಾರವಾಡಕ್ಕೆ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ. ನೀವು ಇದನ್ನ ಅನ್ಯಾಯ ಮಾಡಿದ್ದಕ್ಕೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ತಕ್ಕ ಪಾಠ ಧಾರವಾಡ ಜನತೆ ಕಲಿಸ್ತೈತೆ ಅಂತೇಳಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.